ಮಕ್ಕಳೇ, ನೀವು ಚಿಕ್ಕ ವಯಸ್ಸಿನಿಂದಲೂ ಬಹುಶಃ 4ನೇ ಕ್ಲಾಸ್ 5ನೇ ಕ್ಲಾಸಿಂದ ನಿಮ್ಮ ಮೇಷ್ಟ್ರುಗಳು ಟೂರ್ಗಳು ಕರ್ಕೊಂಡು ಅಲ್ವಾ? ಯಾವ್ಯಾವ ಕಡೆ ಕರ್ಕೊಂಡೋಗಿರೋ ನೆನಪಿದೆಯಾ? ಮಲ್ಲಜ್ಜ ನಿನ್ನ ಯಾವ ಕಡೆ ಕರ್ಕೊಂಡೋದ್ರಪ್ಪ? ಬಾಡ ಬಂಗಾಪುರ. ನಿನ್ನೂರ ಹತ್ರ ಅಲ್ವಾ ಅಲ್ಲಿ? ಆಗ ಅಲ್ಲಿ ನೋಡ್ಕೊಂಡಿದ್ದಲ್ವಾ? ಗೊತ್ತಿಲ್ಲ. ಅದು ಯಾವ ತಾಲೂಕಿಗೆ ಬರ್ತದ್ದು? ಗೊತ್ತಿಲ್ಲ. ಬ್ಯಾಡಗಿ ತಾಲೂಕಿಗೆ ಬರುತ್ತಾ? ನೀನು ಯಾವ ಕಡೆ ಹೋಗಿದ್ಯಾ? ಸಿರ್ಸಿ ಕಡೆ ಹೋಗಿದ್ದ? ಮುರುಡೇಶ್ವರ ಹೋಗಿದ್ದ? ಹಾಗಾದ್ರೆ ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಪ್ರಮುಖ ಪ್ರವಾಸಿ ತಾಣಗಳು ಯಾವುವು? ಬೇಲೂರು ಬರುತ್ತೆ ನಿಜ, ಹಳೇಬೀಡು ಬರುತ್ತೆ ನಿಜ, ಶೃಂಗೇರಿ ಬರುತ್ತಾ ಹಾಸನ್ಗೆ? ಹಾಗಾದ್ರೆ ಶೃಂಗೇರಿ ಯಾವ ತಾಲೂಕಿಗೆ ಬರುತ್ತೆ ಸರ್? ಯಾವ ಜಿಲ್ಲೆ ಬರುತ್ತೆ? ಶಿವಮೊಗ್ಗ ಬರುತ್ತಾ? ಗುಡ್. ಯಾವುದು? ಅಲ್ವಾ? ಈ ಬೇಲೂರು ಹಳೇಬೀಡು ತುಂಬಾ ಪುರಾತನವಾದಂತಹ ದೇವಸ್ಥಾನಗಳನ್ನು ಒಳಗೊಂಡಿದೆ ಅಲ್ಲ? ತುಂಬಾ ಪುರಾತನ ಅಂದ್ರೆ ಏನು? ಹಳೆ ಅಂತಲ್ಲ, ಪುರಾತನ. ನೋಡಿ ಎಂತ ಪದ. ಹಾಗಾದ್ರೆ ಬೇಲೂರನ್ನ ಆಳ್ವಿಕೆ ಮಾಡುವಂತ ರಾಜಗಳು ಯಾರು ನೆನಪಿದೆಯೇ? ಬೇಲೂರು ಮತ್ತು ಹಳೇಬೀಡನ್ನ ಅದನ್ನ ಆಳಿದಂತಹ, ಆಳ್ವಿಕೆ ನಡೆಸಿದಂತಹ ವಂಶದ ನೆನಪಿನ ರೀತಿ ನಿಮಗೆ? ವಿಷ್ಣುವರ್ಧನ. ಈ ವಿಷ್ಣುವರ್ಧನ ಯಾವ ವಂಶದವರೇ? ಹೊಯ್ಸಳರ ಪ್ರಸಿದ್ಧ ದೊರೆ. ಅವನ ಹೆಸರೇನು? ವಿಷ್ಣುವರ್ಧನ ಪತ್ನಿ ಹೆಸರು ಗೊತ್ತಾ? ವಿಷ್ಣುವರ್ಧನ ಪತ್ನಿ ಹೆಸರು ಗೊತ್ತಾ? ರಾಣಿ, ಪಟ್ಟದ ರಾಣಿ ಹೆಸರು ಗೊತ್ತಾ? ವೆರಿ ಗುಡ್. ಯಾರು? ಶಾಂತಲೆ. ಹೋಗಿದೆಯಾ? ಹಳೇಬೀಡಿಗೆ ಪುರಾತನವಾದ ಹೆಸರೇನು? ಅದರ ಪೂರ್ವದ ಹೆಸರೇನು? ಯಾರಿಗೆ ಗೊತ್ತು? ಕ್ಲೂ ಕೊಡ್ಲಾ? ಕ್ಲೂ ಅಂದ್ರೆ ಸುಳಿವು ಅಲ್ವಾ? ನೋಡಿ, ಆ ಊರ ಹೆಸರಲ್ಲೇ ಸಮುದ್ರ ಅಂತ ಬರುತ್ತೆ. ಇದು ಯಾವ ಸ್ಥಳದ ಪೂರ್ವದ ಹೆಸರು? ಹಳೇಬೀಡು. ಮಕ್ಕಳೇ, ನಾನು ಯಾಕೆ ಈ ಸ್ಥಳದ ಬಗ್ಗೆ ನಿಮಗೆ ಅದರ ಮಹಿಮೆ ಹೇಳ್ತಾ ಇದ್ದೀನಿ ಅಂತ ಇಲ್ಲಿ ಕೇಳಪ್ಪ. ಸರಿ ಕೂತ್ಕೊಳ್ರು, ನೇರ ಕೂತ್ಕೊಳ್ಳಪ್ಪ ಅಂತ ಕೂತ್ಕೊಳ್ಳಿ. ಮಕ್ಕಳೇ, ನಮ್ಮ ಪಾಠದಲ್ಲಿ ಒಂದು ಮೌಲ್ಯ ಇದೆ. ಇವತ್ತಿನ ಪಾಠದಲ್ಲಿ ಒಂದು ಮೌಲ್ಯ ಇದೆ. ಆ ಮೌಲ್ಯ ಯಾವಪ್ಪ? ನಿಷ್ಠೆ. ನಿಷ್ಠೆ ಅಂದ್ರೆ ನಿಷ್ಠೆ ಇಂಗ್ಲಿಷ್ ನಲ್ಲಿ ಲಾಯಲ್ಟಿ. ನಿಷ್ಠೆ ಅದಕ್ಕೆ ಸಮೀಪವಾಗಿರ್ತಕ್ಕಂಥ ಪದ ನಂಬಿಕೆ, ಪ್ರಾಮಾಣಿಕತೆ, ವಿಧೇಯತೆ. ಈಗ ನೀವು ನಿಮ್ಮ ತಂದೆ ಮತ್ತು ತಾಯಿಗೆ ನಿಷ್ಠರಾಗಿದ್ದೀರೋ ನಿಷ್ಠರಾಗಿಲ್ವೋ? ವಿಧೇಯತೆ, ನಿಷ್ಠರಾಗಿದ್ದೀರೋ ನಿಷ್ಠರಾಗಿಲ್ವೋ? ನೋಡಿ, ಈ ಪಾಠದಲ್ಲಿ ನಾವೇನ್ ಬೇಕಾಗ್ತೀವಪ್ಪ ಅಂದ್ರೆ, ಒಂದಾನೊಂದು ಕಾಲದಲ್ಲಿ ವಿಷ್ಣುವರ್ಧನ ಆಳ್ವಿಕೆ ಮಾಡುತ್ತಿದ್ದಂತಹ
ಪಾಠದಲ್ಲಿ ಏನ್ ಹೇಳ್ಕೊಟ್ಟಿದ್ದು, ಒಂದು ಮೌಲ್ಯವನ್ನು ಹೇಳ್ಕೊಟ್ಟು. ಆ ಮೌಲ್ಯ ಯಾವುದು? ಈ ನಿಷ್ಠೆ ಏನಪ್ಪಾ ಅಂದ್ರೆ, ಪ್ರಜೆಗಳು ತನ್ನ ದೊರೆಗೆ, ತನ್ನ ರಾಜನಿಗೆ ಆ ಕಾಲದಲ್ಲಿ ಎಷ್ಟು ನಂಬಿಕೆ ಉಳ್ಳವರಾಗಿದ್ರು, ಎಷ್ಟು ನಿಷ್ಠಾವಂತರಾಗಿದ್ರು ಅಂತಕ್ಕಂಥ ವಿಷಯವನ್ನ ಪ್ರಸ್ತುತ ಸಾಶಿ ಮರುಳಯ್ಯನವರು ಬರೆದಿರ್ತಕ್ಕಂಥ ಪ್ರಜಾನಿಷ್ಠೆ ಪಾಠದಲ್ಲಿ ನೋಡಿ. ಒಂದು ಚಿಕ್ಕ ಕಥೆ, ಈಗ ಮನೆಗೆ ಅಮ್ಮ ದುಡ್ಡಿಡೋದು ಎಲ್ಲಿ ಅಂತ ನಿಮಗೆ ಗೊತ್ತಿಲ್ಲ. ಇದು ನನ್ನ ಮಗಳಿಗೆ ಗೊತ್ತು ಅಂತಲೂ ಅವ್ರಿಗೆ, ನನಗೆ ದುಡ್ಡಿಡೋದು ಗೊತ್ತು, ಆದ್ರೆ ನಿನಗೆ ಗೊತ್ತು ಅಂತ ಅಮ್ಮನಿಗೆ ಭಯ ಇದೆ. ಯಾಕೆ? ನಿಮ್ಮ ಮೇಲೆ ಅಷ್ಟು ನಿಷ್ಠೆ ಅಲ್ಲನಪ್ಪ. ತಂದೆ ಜೋಬಲ್ಲಿ ದುಡ್ಡಿರುತ್ತೆ ಅಂತಲೂ ಗೊತ್ತು. ನೀವು ಆ ಜೋಗಿ ಅಂದ್ರೆ ಕೈ ಹಾಕ್ತೀಯಾ? ಕೈ ಹಾಕ್ತೀಯಾ? ನಿಮ್ ತಂದೆ ಆ ಜೋಬ್ ದುಡ್ಡು ಬಿಡೋದು ಯಾಕೆ ಗೊತ್ತಾ? ನಿಮ್ಮ ಮೇಲಿನ ನಂಬಿಕೆ, ಅವನ ವಿಶ್ವಾಸ. ನನ್ನ ಮಗ ಯಾವತ್ತು ಜೋಬಿ ಕೈ ಇಟ್ಟು ದುಡ್ಡು ತಿಕ್ಕೊಳ್ಳಲ್ಲ, ಏನ್ ಬೇಕಾದ್ರೆ ಕೇಳಿ ಇಸ್ಕೊಳ್ಳ. ನೀ ತಂದೆ ಜೋಬಲ್ಲಿ ದುಡ್ಡು ತಿಕ್ಕಂತೀಯ ಅಂತದ್ ಏನಾರ ಗೊತ್ತಾದ್ರೆ ನಿನ್ ತಂದೆ ಜೋಬಲ್ಲಿ ದುಡ್ಡಿಡುತ್ತಾ? ಅಮ್ಮನ ಭರಣಿಲಿ ನೀನ್ ದುಡ್ಡು ಎತ್ಕಂತೀಯ ಅಂತ ಗೊತ್ತಾದ್ರೆ ಅಮ್ಮ ಭರಣಿಲಿ ದುಡ್ಡು ಬಿಡುತ್ತಾ? ನಿನ್ ಮೇಲೆ ವಿಶ್ವಾಸನೆ, ನಂಬಿಕೆನೆ ಅಲ್ವಾ? ಅಲ್ವಾ? ಅದೇ ನಿಮ್ ಮೇಲೆ ನಂಬಿಕೆ ಉಟ್ರೆ ಅವ್ರು ನಿಮ್ ಮೇಲೆ ಏನು ನನ್ನ ಮಗನ ಮೇಲೆ ನಂಬಿಕೆ ಅವನು ನೋಡಿ. ಈ ಒಂದ್ 4 ಮಾತಿಂದ ನಿಮ್ ಮನಸ್ಸಲ್ಲಿ ಏನೋ ಒಂದು ಸ್ಟಾರ್ಟ್ ಆಗ್ತಿರ್ಬೋದು. ನಾವ್ ಏನ್ ಉಳಿಸ್ಕೋಬೇಕು? ಫಸ್ಟ್ ಉಳಿಸ್ಕೊಂಡಿದೀಯಾ? ನೋಡಂತ. ಹಾಗಾದ್ರೆ ಅಂತ ಪ್ರಸಂಗಗಳು ನಿಮ್ಮನೇಲಿ ಎಂದಾರು ಎದುರಾಗಿದೆಯೇ? ಯಾರು ಹೇಳ್ತೀರಿ? ನಿಮ್ಮನೇಲಿ ಅಂತ ಇರುಸು ಮುರುಸಿನ ಪ್ರಸಂಗಗಳು ಎಂದಾರು ಎದುರಾಗಿದೆಯೇ? ಆಗಿದೆಯೇ? ಮನೇಲಿ ದುಡ್ಡು ಕಳುವಾಗಿ ಪಾಪ ನೀವು ತೆಗೆದುಕೊಂಡಿರಲ್ಲ, ಆದ್ರೂ ಕೂಡ ನಿನ್ನೆ ದೂರ ಬಂದಿರಂತ ಸಂಭವ ಉಂಟೆ? ಆಗಿತ್ತಾ? ಆಗಿದೆಯಾ? ಹೆಂಗಾಗಿತ್ತು? ನಿಮ್ ತಮ್ಮ ತೆಗೆದುಕೊಂಡು ನಿಮ್ ಮೇಲೆ ಹೇಳಿದ್ದ, ಆಮೇಲೆ ಮಾತಾಡಿ ಇಲ್ಲ ಸಹಾಯ ಮಾಡಿ, ಹೌದಾ? ಆಮೇಲೆ ಹೋಗ್ಲಿ. ಈಗ ಕ್ರಿಸ್ತ ಶಕ 12-13ನೇ ಶಕ ಕರ್ನಾಟಕದ ಇತಿಹಾಸವನ್ನು ಗಮನಿಸಿದಾಗ ಶಾತವಾಹನರು, ಬದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕದಂಬರಿಂದ ಪೂರ್ವದವರು. ಶಾತವಾಹನ ನಂತರನೇ ಬರ್ತಾರೆ ಕದಂಬರು, ತದನಂತರ ಬದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಕಲಚೂರಿಗಳು, ಕಲ್ಯಾಣ ಚಾಲುಕ್ಯರು, ಪಲ್ಲವರು, ತಲಕಾಡಿನ ಗಂಗರು, ಅಲ್ಲೇ ಬರ್ತಾರೆ, ಕದಂಬರ ಆಸ್ಪಾಸಲ್ಲೇ ಬರ್ತಾರೆ. ಹೊಯ್ಸಳರು, ಚೋಳರು ಮೂಲತಃ ನಮ್ಮ ರಾಜ್ಯ, ಅವರು ತಮಿಳಿಗರು, ಗೊತ್ತಾ? ತಮಿಳುನಾಡಿನ ಇತಿಹಾಸ ಸರ್. ಆಮೇಲೆ ಇನ್ನೂ ಮೈಸೂರು ಒಡೆಯ ಇನ್ನೂ ನಿಧಾನ ಬರ್ತಾರೆ ಕಣಪ್ಪ, ಅವ್ರಿಗಿನ ಮುಂಚೆನೆ ಬರ್ತಾರೆ ಹೊಯ್ಸಳ, ಗೊತ್ತಾ? ಈ ಹೊಯ್ಸಳ ಅಂದ್ರೆ ವಿಷ್ಣುವರ್ಧನ ಒಂದು ಬಾರಿ ತಲಕಾಡಿನ ಮೇಲೆ ಯುದ್ಧಗಳು, ತಲಕಾಡಿನ ಮೇಲೆ ನೀವು ಮೈಸೂರಿನಿಂದ ಹೋದ ತಲಕಾಡ ಕಡೆ ಹೋಗಿದ್ದೀರಾ? ತಲಕಾಡಿನ ವಿಶೇಷತೆ ಏನು? ಮರಳು. ನಿಂತ್ಕೊಂಡು ಹೇಳ್ಬೇಕಪ್ಪ ನೀವು, ಹೇಳಪ್ಪ. ಮರಳು. ಆಮೇಲೆ ಇನ್ನೇನಿದೆ? ಒಂಟೆ ಇಲ್ಲ ಬಿಡ, ನೀನ್ ಹಂಗಾರೆ ಹೋಗಿಲ್ಲ.
ಮರಳಲ್ಲಿದೆ, ಮರುಭೂಮಿ ಅಲ್ಲ, ಮರಳಲ್ಲಿದೆ ದೇವಸ್ಥಾನ. ಹೂನಪ್ಪ. ಆಮೇಲೆ ಇನ್ಯಾರು ಹೇಳ್ತೀರಿ? ಅಲ್ಲಿ ಪಂಚಲಿಂಗ ದೇವಸ್ಥಾನ. ಹಾ, ವೆರಿ ಗುಡ್, ವೆರಿ ಗುಡ್. ಹಾ, ಅಷ್ಟೇ ಅಲ್ಲ, ಅಲ್ಲೇ ಕಾವೇರಿ ನದಿ ತುಂಬಾ ವಿಸ್ತಾರವಾಗಿ ತನ್ನ ಪಾತ್ರವನ್ನ ತುಂಬಾ ವಿಸ್ತಾರ ಮಾಡ್ಕೊಂಡು ಹರಿತಕ್ಕಂತ ಸನ್ನಿವೇಶವನ್ನು ನಾವು ಕಾಣ್ತೀವಿ. ಅಲ್ಲಿ ಆ ನೀರಿನ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ನೀವು ಎಷ್ಟು ದೂರ ಮುಂದೆ ಹೋದ್ರೂ ಕೂಡ ನಿನ್ಗೆ ಇಲ್ಲಿನ ನೀರು ಬರ್ತದೆ, ನೀನೇನು ಬಿಡುಗಲ್ಲ. ಹಾಗಾಗಿ ಸಾಕಷ್ಟು ಜನ ಪ್ರವಾಸಕ್ಕೆಲ್ಲ ಹೋಗ್ತಾರೆ, ಮಕ್ಕಳು ಮರಿಗಳೆಲ್ಲ ಕರ್ಕೊಂಡು ಆಡ್ಸ್ಕೊಂಡು ಭಯ ಇಲ್ಲ ನೋಡಿ. ಅಷ್ಟೇ ಅಲ್ಲ, ಅಲ್ಲಿ ಎಲ್ಲಿ ಕಾಲಿಟ್ರು ಮೆತ್ತನೆಯ ಮರಳು, ನಿನ್ಗೇನು ತೊಂದರೆ ಇಲ್ಲ, ಕಲ್ಲಿಲ್ಲ, ಮುಳ್ಳಿಲ್ಲ, ಏನಿಲ್ಲ, ಮೆತ್ತನೆಯ ಮರಳು ಅಲ್ವೇ. ಹಾಗಾಗಿ ತಲಕಾಡಿ ಪ್ರವಾಸ ಹೋಗಕ್ಕೆ ಒಂದು ಖುಷಿ ಅಲ್ಲಪ್ಪ. ಈ ನೀರು ಈಜು ಬರೋದು ಕೂಡ ಅಲ್ಲಿ ಒದ್ದಾಡ್ಕೊಂಡು ಬರ್ಬೋದು ಅಲ್ವಾ. ನಾವು ಪಾಠ ಬಿಟ್ಟು ಹೊರ ಹೋಗ್ಬೇಕು. ಆ ತಲಕಾಡಿನಲ್ಲಿ, ತಲಕಾಡಿನ ಗಂಗರು ಮೂಲತಃ ಪುರುಷ, ಮೂಲತಃ ರಾಜವಂಶ. ಆ ತಲಕಾಡಿನ ಮೇಲೆ ವಿಷ್ಣುವರ್ಧನ ಯುದ್ಧ ಸಾಧ್ಯ. ಆಗ ವಿಷ್ಣುವರ್ಧನ ಅಲ್ಲಿ ಹೋಗಿ ಯುದ್ಧವನ್ನು ಮಾಡಿ ಅಲ್ಲಿನ ಚೋಳರನ್ನು ಮಣಿಸಿ ಆ ಪುನಃ ತನ್ನ ವಶಕ್ಕೆ ತಲಕಾಡನ್ನ ಪಡೆದ. ಈಗ ಮತ್ತದಲ್ಲಿ ಏನಾಗ್ತಿತ್ತು, ಆನೆಗಳು, ಕುದುರೆ, ಒಂಟೆ, ರಥ, ಹೀಗೆ ಚತುರಂಗ ಬಲ, ಕಾಲಾಳು ಇವ್ರು ಕಟ್ಕೊಂಡು ಇದ್ದಕ್ಕೋಗ್ಬೇಕಾಯ್ತು. ಒಂದ್ಸರಿ ಒಲ್ಟ್ರೆ ಅಷ್ಟು ದಿನ ಆಗೋದು, ಆ ಕಡೆ ಒಲ್ಟ್ರೆ ಇನ್ನೊಷ್ಟು ದಿನ, ಹೋಗೋದು ಅಷ್ಟು ದಿನ, ಎಷ್ಟು ಸಮಯ ಬೇಕಾಗಿತ್ತಲ್ವಾ. ಒಂದ್ಸರಿ ಇದ್ದುಕೊಟ್ರೆ 3-6 ತಿಂಗಳು, 3-6 ತಿಂಗಳು ಆಗ್ತಿತ್ತು ಅಲ್ಲಂತ. ಇಂಥ ಸನ್ನಿವೇಶದಲ್ಲಿ ಈ ಕಡೆ ಆಳ್ವಿಕೆ ನೋಡ್ಕೊಳ್ಳೋರು ಯಾರು? ಯಾರು ಇರ್ಬೇಕಾ? ಖಾಲಿ ಬಿಟ್ಟು ಹೋಗಕ್ಕಾಗತ್ತಾ? ಖಾಲಿ ಬಿಟ್ಟು ಹೋಗಕ್ಕಾಗ್ತೀನಪ್ಪ. ಅದಕ್ಕೆ ಏನ್ ಮಾಡ್ತಿದ್ದ ವಿಷ್ಣುವರ್ಧನ ತನ್ನ ಪತ್ನಿಯಾದಂತಹ ಶಾಂತಲೆಯನ್ನ ನೇಮಿಸ್ಬಿಟ್ಟು ಹೋಗಿದ್ದ. ಅರ್ಥ ಹೋಗಿದ್ದಾಗ ಶಾಂತಲೆ ಆಳ್ವಿಕೆಯನ್ನು ನೋಡಿದಂತೆ ಉಸ್ತುವಾರಿನ ನೋಡಿದ. ಉಸ್ತುವಾರಿ ಗೊತ್ತಾಗ್ತದೆ, ಉಸ್ತುವಾರಿ. ಹಾ, ಸರಿ ಕಣ್ರು, ನಾನು ಒಂದೆರಡು ಪದ ಬರ್ತೀನಿ ಕಣ್ರು, ಪುರಾತನ ಮತ್ತು ಉಸ್ತುವಾರಿ. ಈ ಉಸ್ತುವಾರಿ ಮತ್ತೆ ಯಾರೋ ಒಂದು ಸ್ವಲ್ಪ ವಾಕ್ಯ ಮಾಡ್ರು. ಉಸ್ತುವಾರಿ ಉಸ್ತುವಾರಿ ನಮ್ಮ ಹಾಸ್ಟೆಲ್ ಹುಡುಗರು ಚೆನ್ನಾಗಿ ಹೇಳ್ಬೋದು. ನಾನು ವಸತಿ ನಿಲಯದ ಉಸ್ತುವಾರಿಯನ್ನ ಬಸವರಾಜ್ ಸರ್ ಇಲ್ಲದಿದ್ದಾಗ ನೋಡಿಕೊಳ್ಳುತ್ತೇನೆ. ಅಥವಾ ಇಂದು ಊಟದ ಉಸ್ತುವಾರಿ ನಮ್ಮ ತಂಡದ್ದು ಹೇಳ್ಬೇಕು. ಇವತ್ತು ಸಂಜೆ ಊಟ ಬಡಿಸುವ ಉಸ್ತುವಾರಿ ನಮ್ಮ ತಂಡದ್ದು. ಬಟ್ ಈಗ ಎಷ್ಟು ಮಾಡಿ ನೋಡೋಣ, ಎಲ್ಲ ಓಡಿಸ್ಬೇಕಪ್ಪ. ನಮ್ಮ ಶಾಲೆಯ ಪಕ್ಕದಲ್ಲಿರುವ ಅಡಕೆ ತೋಟವನ್ನು ನೋಡಿಕೊಳ್ಳುವುದು 9ನೇ ಕ್ಲಾಸಿನ ವಿದ್ಯಾರ್ಥಿಗಳ ಉಸ್ತುವಾರಿ. ನಮ್ಮ ಉಸ್ತುವಾರಿಯಲ್ಲಿ ಆ ಗಿಡಗಳನ್ನ ಕಾಪಾಡಿಕೊಂಡಿದ್ದೇವೆ. ನೋಡಿ, ಈ ವಾಕ್ಯಗಳನ್ನು ರಚನೆ ಮಾಡಬಹುದು, ಆಗುತ್ತಾಗಲ್ವ? ಯೋಚನೆ ಮಾಡಬೇಕು, ಪುರಾತನ ಮಾಡಿ ಮಾಡೋಣ. ನಮ್ಮೂರ ಬೆಟ್ಟ
ರಾತ್ರಿ ಮಲಗುವಾಗ ಪುರಾತನ ಪುಸ್ತಕಗಳನ್ನ ತಲೆ ಓಡ್ತು. ಆಮೇಲೆ ಯಾರು ಮಾತಾಡುವ? ನಮ್ಮ ಮನೆಯಲ್ಲಿ ಪುರಾತನವಾದ ವಸ್ತುಗಳು ಅದು ಅವನೇನ್ ಹೇಳ್ತಾನೆ? ನಮ್ಮ ಮನೆಯಲ್ಲಿ ಪುರಾತನವಾಗಿರ್ತಕ್ಕಂಥ ವಸ್ತುಗಳು. ಆಮೇಲೆ ನಮ್ಮೂರಿನಲ್ಲಿ ಪುರಾತನ ನಾನು ಹೇಳಿದ್ನಲ್ಲ, ಆಯ್ತು. ಹಾಗಾದ್ರೆ ನಾಳೆ ನೀವೇನ್ ಮಾಡೋಕಪ್ಪ ಅಂದ್ರೆ, ನಾನು ಇವತ್ತು ಎಷ್ಟು ಪಾಠ ಮಾಡ್ತೀನೋ ಅಷ್ಟು ಬರ್ತಕ್ಕಂಥ ಅಲ್ಲಿ ಸಿಗ್ತಕ್ಕಂಥ 10 ಪದಗಳನ್ನ ಆಯ್ಕೆ ಮಾಡಿ. ಎಷ್ಟು ಪದಗಳನ್ನ? 10 ಪದಕ್ಕೆ ಅರ್ಥ ಬರೀರಿ. ನಿಮ್ಗೆ ಏನ್ ಅರ್ಥ ಗೊತ್ತೋ ಅದನ್ನ ಬರೀರಿ. ಗೊತ್ತಾಗ್ತಿದ್ಯಾ? 10 ಪದಗಳಲ್ಲಿ ಎಷ್ಟು ಅರ್ಥ ಸಿಗುತ್ತೋ ಅಷ್ಟು ಬರೀರಿ. ಅರ್ಥ ಗೊತ್ತಾದಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ವಾಕ್ಯವನ್ನು ಬರೀರಿ. ಇದ್ರಲ್ಲಿ ಏನ್ ಲಾಭ ಸರ್? ನಿಮ್ಗೇನ್ ಲಾಭ ಸಿಗುತ್ತೆ? ಸರ್, ಒಂದು ಪದಕ್ಕೆ ಅರ್ಥ ಹುಡುಕಿ ವಾಕ್ಯ ರಚನೆ ಮಾಡಕ್ ಹೋದಾಗ 2 ವಾಕ್ಯಗಳು ಉಳಿತವೆ. ಅರ್ಥ ಆಗ್ತಿದ್ಯಾ? 2 ವಾಕ್ಯಗಳು ಸಿಕ್ಕಿದ್ರೆ ಪ್ರಶ್ನೆ ನಿಮ್ಮ ಪರೀಕ್ಷೆಯಲ್ಲಿ ಉತ್ತರ ಬರೆಯುವಾಗ ನಿಮ್ಮ ತಲೆಯಲ್ಲಿರೋ ವಿಷಯಕ್ಕೆ ಒಂದು ಸುಂದರ ರೂಪವನ್ನು ಕೊಡಲು ಅನುಕೂಲವಾಗುತ್ತೆ. ಅರ್ಥ ಆಗ್ತಿಲ್ವಾ? ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತೀವಿ, ಸರ್ ನನಗೆ ಗೊತ್ತು ಸರ್, ಬರೆಯಕ್ಕೆ ಗೊತ್ತಿಲ್ಲ ಸರ್, ನನಗೆ ಗೊತ್ತು ಸರ್. ಈ ತರ ದಿನ ಅಭ್ಯಾಸ ಮಾಡಿ ಖಂಡಿತ ಉತ್ತರ ಬರೆಯಬೇಕಾದ್ರೆ ಚುರುಕಾಗ್ತದೆ. ಆಗ್ಬೋದಾ? ಪಟ್ಕೋಣ ಹೋಗೋಣ ಬಿಡು. ಈಗ ಸಾಸಿ ಮುರಳಯ್ಯನವ್ರನ್ನ ಪರಿಚಯ ಮಾಡ್ಕೊಳಕ್ಕಿಂತ ಮುಂಚೆ, ಸಾಸಿ ಮುರಳಯ್ಯನವರು ಕಣಪ್ಪ ಅಲ್ಲಿ ಹೋಗೋಣ, ನಮ್ಮ ಜಿಲ್ಲೆಯವ್ರು ಕಂಡ್ರು, ಅದು ನಮ್ಮ ತಾಲೂಕಲ್ಲೇ ಕಂಡ್ರು. ಅವರು ಸಾಸಿ ಮುರಳಯ್ಯ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಸಾಸ್ನವರು. ಅವ್ರು ಪರಿಚಯ ಮಾಡಿಸ್ತೀನಿ. ಹೂನ ಕೇಳ್ಕೊಳ್ಳೋ ಅದಕ್ಕೂ ಮುಂಚೆ ಪಾಠದ ಆಶಯವನ್ನು, ಏನನ್ನ? ಪಾಠದ ಆಶಯ. ಆಶಯ ಅಂದ್ರೆ ಆಶಯ. ಆಶಯ ನೋಡ್ರ, ಈ ಆಶಯ ಅಂದ್ರೆ ಏನು? ಆಶಯ ಆಶಯ ಈ ಪಾಠಕ್ಕೆ ಒಂದು ಸಹಾಯ ಪಾಠದ ತಿರುಳು. ಪಾಠದ ತಿರುಳು ಬಹುಮುಖ್ಯವಾಗಿರ್ತಕ್ಕಂಥ ಅಂಶ. ಇಲ್ಲಿ ನಮ್ಮ ಪಾಠದಲ್ಲಿ ನೋಡಿ, ನಾನು ಹೇಳ್ತೀನಿ, ಸುಮ್ಮನೆ ಕೇಳ್ತೀನಿ, ಆಮೇಲೆ ಪುಸ್ತಕ. ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ವಿಷ್ಣುವರ್ಧನ, ಆತನ ಮಹಾರಾಣಿ ಶಾಂತಲಾದೇವಿ ಪ್ರಜಾಪ್ರೇಮಿಯಾಗಿದ್ದ ಈಕೆಯು ಒಮ್ಮೆ ಮಾರು ವೇಷದಲ್ಲಿ ರಾಜ್ಯ ಸಂಚಾರ ಮಾಡುತ್ತಿದ್ದಳು. ಆ ಸಮಯದಲ್ಲಿ ಪ್ರಜೆಗಳ ಪ್ರಾಮಾಣಿಕತೆಯನ್ನ ಕಂಡಳು. ಭೂಮಿಯಲ್ಲಿ ದೊರಕಿದ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದಾದ್ದರಿಂದ ಅದನ್ನ ಪ್ರಜೆಗಳಿಗಾಗಿಯೇ ಬಳಸಬೇಕು ಎಂಬ ಅಭಿಪ್ರಾಯದಂತೆ ದೇವಾಲಯ ನಿರ್ಮಾಣಕ್ಕೆ ಆ ಸಂಪತ್ತನ್ನು ಬಳಸಲು ಮಾಡಿದ ತೀರ್ಮಾನವನ್ನ ಈ ಪ್ರಜಾನಿಷ್ಠೆ ಎಂಬ ಪಾತ್ರದಲ್ಲಿ ಕಾಣಬಹುದು. ನಾನು ಸರಳವಾಗಿ ನಾನು ಹೇಳಿದೆ, ನಮ್ಮ ರಾಜ ಎಲ್ಲಿ ಎದ್ದು ಹೋಗಿದ್ದ? ನಮ್ಮ ರಾಜ ಯಾರು? ನಮ್ಮ ವಂಶ ಯಾವ್ದೀಗ ಅಲ್ವಾ? ನಮ್ಮ ರಾಜ ಎಲ್ಲಿದ್ದು ಕೊಟ್ಟಿದ್ದಾನೆ? ಆಗ ರಾಜ್ಯದ ಮೇಲುಸ್ತುವಾರಿ ಯಾರು ನೇಮಿಸಿದ್ದಾನೆ? ಶಾಂತಲಾದೇವಿಯನ್ನ ನೇಮಿಸಿದ್ದಾನೆ ಅಲ್ವಾ? ಆ ಒಂದು ಯುದ್ಧಕ್ಕೆ ಹೋಗಿ ಮರಳಿ ಬರುವ ನಡುವೆ, ಯುದ್ಧಕ್ಕೆ ಹೋಗಿ ಮರಳಿ ಬರುವ ಆ ಕಾಲದಲ್ಲಿ ಈ ಒಂದು ಪಾಠ ನಮ್ಮ ಪಾಠ ಅರ್ಥ ಅರ್ಥ ಬೆಳಕಿದೆಯೋ? ಬೋರ್ ಆಗ್ತಿದೆಯಾ? ಆ ಕಾಲದಲ್ಲಿ ಪಾಪ ಅವ್ರು ನಿಮ್ಮಷ್ಟು ಓದಿಲ್ಲ, ನಿಮ್ಮಷ್ಟು
ನಿಜವಾಗಿ ಓದಿದ್ರ ಅವರು? ನಿಮಗೆ ಶಾಲೆ ಬಂದಿತ್ತ? ನಿಮಗೆ ಶಾಲೆ ಬಂದಿತ್ತ? ಆದ್ರೆ ಅವರು ಅವಿದ್ಯಾವಂತ ಅವಿದ್ಯಾವಂತ ದಡ್ರ ಬುದ್ಧಿವಂತರಲ್ವ? ಬುದ್ಧಿವಂತರಲ್ವ? ಬುದ್ಧಿವಂತ. ಈ ಬುದ್ಧಿವಂತ ಮತ್ತು ಬುದ್ಧಿವಂತಕ್ಕೆ ಏನು ವ್ಯತ್ಯಾಸ? ಬುದ್ಧಿವಂತ ಬುದ್ಧಿವಂತ ಏನಪ್ಪ ವ್ಯತ್ಯಾಸ? ಬುದ್ಧಿವಂತ ಅಂದ್ರೆ ಬುದ್ಧಿವಂತ ಬುದ್ಧಿವಂತ ಸಾರ ಮೆದುಳಿ ಕೆಲಸ ಕೊಟ್ಟಂತ ಮೆದುಳಿನಿಂದ ಎಲ್ಲವನ್ನೂ ಆಲೋಚನೆ ಮಾಡ್ತಾರೆ. ಬುದ್ಧಿವಂತ ಹಾಗಾದ್ರೆ ಬುದ್ಧಿಗೂ ಹೃದಯಕ್ಕೂ ಏನು ವ್ಯತ್ಯಾಸ? ಜಾಣತನದಲ್ಲಿ ಒಂದು ಸಿಗಾಕಣದಲ್ಲಿ ಇನ್ನೊಬ್ರಿಗೆ ತೊಂದರೆ ಆದ್ರೂ ಅವ್ನು ಯೋಚನೆ ಮಾಡಲ್ಲ. ಬುದ್ಧಿವಂತ ಆಗಲ್ಲ. ಅಯ್ಯೋ ಇನ್ನೊಬ್ರಿಗೆ ತೊಂದರೆ ಆಗ್ತಲ್ಲಪ್ಪ ಅಂತ ಸಂಕಟ ಪಡ್ತಾರೆ. ನಿಮ್ಮ ತಾಯಿ ನಿಮ್ಮ ಸಾಕಿರೋ ಹೃದಯದಿಂದಲೋ ಬುದ್ಧಿಯಿಂದಲೋ? ನೀವು ಮಾತಾಡ್ರು. ತಾಯಿ ಪ್ರೀತಿ ಬೆಲೆ ಕಟ್ಟಕ ಹೃದಯ ಪ್ರೀತಿ ತಾನೆ. ಮತ್ತೆ ಮಾತಾಡ್ರಿ. ಅಕ್ಕಪಕ್ಕದವರು ನಿಮ್ ತಗಿಸ್ಕೊಳ್ಳೋದು ಕೊಡೋದೆಲ್ಲ ಮಾಡ್ತಾರೆ. ಅದು ಹೃದಯದಿಂದಲೂ ಬುದ್ಧಿಯಿಂದ. ಇವತ್ತೇ ಕೊಟ್ಟು ನಾಳಿಕೆ ಲಾಭ ಆಗುತ್ತೆ. ಮಾತಾಡ್ತಾ ಇಲ್ಲ. ನಿಜನಾ ಸುಳ್ಳು? ಈ ಬುದ್ಧಿಗೂ ಹೃದಯಕ್ಕೂ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಬುದ್ಧಿವಂತ ಹೃದಯವಂತ. ನೋಡಿ ಆ ಕಾಲದ ಜನ ಎಷ್ಟು ಹೃದಯವಂತ. ಪಾಪ ಯಾರೋ ಒಬ್ಬ ಪುಣ್ಯಾತ್ಮನ ಭೂಮಿಯಲ್ಲಿ ಸಿಗ್ತಕ್ಕಂತ ಸಂಪತ್ತನ್ನು ನಮ್ಗೇನಾದ್ರು ಸಿಕ್ಕದ ನಾವೇನ್ ಮಾಡ್ತೀವಿ? ಬಚ್ಚಿಟ್ಕೊಳ್ತೀವಿ. ಏನ್ ಮಾಡ್ತೀವಿ? ಆದ್ರೆ ಅವರು ಅಯ್ಯೋ ಈ ಸಂಪತ್ತು ನನ್ನ ಹತ್ರ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಪಾಪ ಬಾರು ಈರಣ್ಣ ಮತ್ತು ಬೀರಣ್ಣ. ಯಾವಣ್ಣ? ಬೀರಣ್ಣ ಏನ್ ಮಾಡಿದಾನೆ? ಈರಣ್ಣನಿಗೆ ಬಲವನ್ನ ಮಾರಿದಾನೆ. ಏನ್ ಮಾಡಿದಾನೆ? ಈರಣ್ಣ ಏನ್ ಮಾಡಿದಾನೆ? ಮಾರಿದಾನೆ ಅಲ್ವಾ? ಪಾಪ ಅದನ್ನ ಕ್ರಯ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ರಯ ಅಂದ್ರೆ ಏನು? ಬೆಲೆ ಕಟ್ಟಿರ್ತಾರೆ, ವ್ಯಾಪಾರ ಮಾಡಿರ್ತಾರೆ. ಇವನು ಕೊಟ್ಟಂತಹ ಹೊಲಕ್ಕೆ ಇವನೇನ್ ಮಾಡಿದಾನೆ? ದುಡ್ಡು ಕೊಟ್ಟು ಅದು ವ್ಯಾಪಾರ ಆಗುತ್ತೆ. ವ್ಯಾಪಾರ ಹೋಗ್ತಾನೆ. ಇವನ್ ಪಾಪ ದುಡ್ಡು ಇಸ್ಕೊಂಡು ಇವನ್ ಪಾಡಿ ಅಲ್ಲಿದ್ದಾರೆ. ಹೋಗಪ್ಪ ನಿನ್ ಮನೆ. ಇದೇ ಅವನ ಹೊಲ. ಪಾಪ ನಮ್ಮ ಬೀರಣ್ಣ ಈ ಹೊಲವನ್ನು ಉಳುಮೆ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಉಳುಮೆ ಮಾಡ್ಬೇಕಾದ್ರೆ ಏನಾಯ್ತು? ವ್ಯವಸಾಯ ಮಾಡ್ಬೇಕಾದ್ರೆ ಒಂದು ಒಪ್ಪರಿಗೆ ಒಂದು ಸಿಕ್ತು. ಏನ್ ಸಿಕ್ತು? ಒಪ್ಪರಿಗೆ ಬೃಹತ್ ಪಾತ್ರ. ಬೃಹತ್ ಪಾತ್ರ ದೊಡ್ಡ ಪಾತ್ರ. ಒಳಗದು ತುಂಬಾ ಒಂದು ಸಿಕ್ಕುತ್ತೆ. ತಕ್ಷಣ ಇವನೇನ್ ಮಾಡ್ದ? ಖುಷಿ ಆಯ್ತು. ಖುಷಿ ಆಯ್ತು. ಹಂಗಂತೇಳಿ ಇವ್ನು ಮನೆ ತಗೊಂಡೋಗ್ಲಿಲ್ಲ. ಅವನು ಅದಕ್ಕೆ ಪೂಜೆ ಮಾಡ. ಪೂಜೆ ಮಾಡಿ ಏನ್ ಮಾಡ್ದ? ತಕ್ಷಣ ಅವನು ತಾಯ್ಕೊಂಡು ಇವನ್ ಬಂದು ಏನ್ ಮಾಡ್ತಾನೆ? ನೋಡಪ್ಪ ನಿಮ್ಮ ಪಾಪ ನಾನು ದೇವರಂತ ಮನುಷ್ಯ, ನಾನು ಭೂಮಿ ಕೊಟ್ಟೆ, ಉಳುಮೆ ಮಾಡ್ತಾ ಇದ್ದೆ. ಉಳುಮೆ ಮಾಡ್ಬೇಕಾದ್ರೆ ಭೂಮಿಲಿ ಇಂತಷ್ಟು ಪ್ರಮಾಣದ ಒಂದು ಸಿಕ್ಕಿದೆ. ದಯವಿಟ್ಟು ಇದನ್ನು ಒಪ್ಪಿಸ್ತಾ. ನೀವಾದ್ರೆ ಮಾಡ್ತೀರಿ? ಹಾಗಾದ್ರೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ನೀವು ಹೃದಯವಂತ ಜನವಲ್ಲ, ಬುದ್ಧಿವಂತ. ಈ ಪದಾರ್ಥ ಈಗ ಹಾಗಾಗಿ ಬರೋ ಹೃದಯವಂತ ಯಾರು? ಅರ್ಥ ಆಯ್ತಾ? ಈಗ ಪದ ಅರ್ಥ ಆಗ್ತಿದೆಯಾ? ನಿಷ್ಠೆ. ನಿಷ್ಠೆ ಅರ್ಥ ಆಗ್ತಿದೆಯಾ?
ಬಹುದೊಡ್ಡ ಮೂಲ್ಯ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಬಹುದೊಡ್ಡ ಮೌಲ್ಯ. ನೋಡಿ ಪುಣ್ಯಾತ್ಮ ಬಂದ, ಇವನು ಹೇಳ್ತಾನೆ, ಅಯ್ಯ ನಾನು ನಿನ್ನಂತ ದುಡ್ಡಿಸ್ಕೊಂಡೆ ನಾನು ಭೂಮಿ ಕೊಟ್ಟೆ, ಅಲ್ಲಿಗೆ ಅದರ ಋಣ ಮುಗೀತು. ಆ ಭೂಮಿನೂ ನಿಂದೆ, ಆ ಭೂಮಿ ಸಿಕ್ತಂತ ಒಂದೂ ಕೂಡ ನಿಂದೆ ಹೋಗು. ಹಾಗಾದ್ರೆ ಇವನು ಬುದ್ಧಿವಂತನೋ ಹೃದಯವಂತನೋ? ಇವನು ಯಾರು? ಇವನು ನೀವು ಸರಿ, ಮುಂದೆ ಹೋಗೋಣ. ಸಾಕು, ನಿಮ್ಮ ಮನ್ಸೆಲ್ಲ ಗೊತ್ತಾಯ್ತು ಈಗ. ಹೌದು, ಕೆಟ್ಟದು ಬುದ್ಧಿಯಿಂದ ಬರುತ್ತೆ, ಒಳ್ಳೇದು ಆಯ್ತು. ಇವನೇನ್ ಮಾಡ್ದ? ಅದನ್ನ ಇಲ್ಲಪ್ಪ, ನೀನು ಒಪ್ಪಿಸ್ಕೊಳ್ಳೇಬೇಕು. ಪಾಪ ನಿನ್ ತಲೆ ತಲೆಮಾರಿನ ನಿನ್ ಪೂರ್ವಿಕರು ನಿನ್ ಒಳ್ಳೆದಕ್ಕೋಸ್ಕರ, ನಿನ್ನ ಒಂದು ಭವಿಷ್ಯಕ್ಕೋಸ್ಕರ ನಿನ್ ಭೂಮಿಯಲ್ಲಿ ಇಟ್ಟಾರ. ಭೂಮಿಗೆ ಸಾಕು, ನನಗೆ ಸಿಕ್ಕಿರ್ತಕ್ಕಂಥ ಒಂದು ಕೋಪದ್ರು ಅಲ್ಲಪ್ಪ. ತಾಂಬೂಲ ಹಾಕಂತೀವಿ ಬಾಯಿಗೆ, ತಾಂಬೂಲ ಹಾಕೊಂಡು ಜಿಗಿತೀವಿ, ಜಿಗದೇನ್ ಮಾಡ್ತೀವಿ? ಗುಗುಳ್ತೀವಿ. ಮಾತಾಡೋಕೆ ಸಾಕಾಗ್ತಾ? ಹಂಗೆ ಒಮ್ಮೆ ಕೊಟ್ಟು ವಸ್ತು ಹಂಗೆ ನನಗೆ ನೋಡಿ. ಇವನೆಂತ ಪಾಠ ಆಗ್ತಾ. ಸೊ ಇವರಿಬ್ಬರು ನೋಡ್ರಿ ಫೈಟಿಂಗ್ ನೋಡ್ರಿ. ನಿಮ್ ಪ್ರಕಾರ ಜಗಳವೇ ಅಲ್ಲ, ನೋಡಿ. ಇವ್ರ ಪ್ರಕಾರ ಇದು ಜಗಳ, ನಂದಲ್ಲ ನನ್ನ, ಅದಿಂದು ಇವರಿಬ್ರು ಏನ್ ಮಾಡಿದ್ರು? ಇಬ್ಬರು ಜೊತೆಯಾಗಿ ಬರಪ್ಪ, ನಮ್ಮೂರ ಒಬ್ಬ ಗೌಡ ಇದ್ದಾನೆ, ದೊಡ್ಡವನಿದ್ದಾನೆ, ಅವನ ಹತ್ರಕ್ಕೆ ಇದನ್ನು ತಗೊಂಡವನ ಹೋದು. ಅಲ್ಲಿ ಆ ಒಂದು ಹಿರಿಯ ಬಳಿ ಪ್ರಕರಣ ಗೊತ್ತಾಗುತ್ತೆ. ಪ್ರಕರಣ ಅಂದ್ರೆ ಪ್ರಕರಣ, ವಿಷಯನ ಪ್ರಕರಣ, ಪ್ರಕರಣ, ವೃತ್ತಾಂತ, ನಡೆದ ಘಟನೆ. ನೋಡ್ರಿ, ನೀವೆಲ್ಲ ಸೋಮವಾರ ಬರ್ಬೇಕಾದ್ರೆ ನೀವೆಲ್ಲ ಬರ್ಬೇಕು, ಸ್ವಂತವಾಗಿ ಬರ್ಬೇಕು. ಪ್ರಕರಣ ಅಂದ್ರೆ ಏನು? ಘಟನೆ. ಸರ್ ಅಲ್ಲೊಂದು ಪ್ರಕರಣ ನಡೀತು ಸರ್, ಅಲ್ಲೊಂದು ಘಟನೆ ನಡೀತು ಸರ್, ಏನ್ ಮಾಡ್ಲಿ ನಡ್ಕೊಬಿಡೋದು. ಅವರಿಬ್ರು ಪಾಪ ಬರೋಲಿ, ಬರೋಲಿ ಆಗುತ್ತಾ? ಯಜಮಾನ್ ಕಾರಣ. ಈ ಇಬ್ರು ಒಬ್ರು ಅವ್ರದ್ದು ಇವ್ರದ್ದು ಎಲ್ಲ ಹೇಳ್ಕೊಂಡ್ರು. ಇವ್ರಿಬ್ರು ಏನ್ ಹೇಳ್ಕೊಂಡ್ರು ಅಂತ ಬಿಡಿಸಿ ಹೇಳ್ಬೇಕಾ? ನಾನು ಸರಿ ಹೇಳ್ಬೇಕಾ? ಏನ್ ಹೇಳ್ಕೊಂಡ್ರು ಅಂತ ಗೊತ್ತಲ್ಲ ನಿಮ್ಗೆ? ಬೀರಣ್ಣ ಏನ್ ಹೇಳಂತ ನಿಮ್ಗೆ ಗೊತ್ತಲ್ವ? ಈರಣ್ಣ ಏನ್ ಹೇಳಂತ ಗೊತ್ತಲ್ವ? ಬೀರಣ್ಣ ಹೇಳಿದ್ ಯಾರು ಹೇಳ್ತೀರಿ? ಬೀರಣ್ಣ ಹೇಳಿದ್ ಯಾರು ಹೇಳ್ತೀರಿ? ಹೇಳ. ಭೂಮಿಯ ನಂದು, ಅದು ಸಿಕ್ಕಿರ್ತಕ್ಕಂಥ ಈರಣ್ಣ ಏನಂತ ನೋಡ್ರಿ. ಪಾಪ ಒಂದು ದಡ್ಡ ಅಂತ ನೋಡ್ರಿ, ಎಷ್ಟು ಚೆನ್ನಾಗಿ ಕಥೆ ಅರ್ಥ ಮಾಡ್ಕೊಂಡ. ವೆರಿ ಗುಡ್. ಸಿಡ ಇವ್ರ ತಕ್ಕ ಬಂದಿತ್ತು ಜಗಳ. ಯಾರ ತಕ್ಕ ಬಂದಿತ್ತು ಜಗಳ? ಇರ್ಲಿ, ಇಷ್ಟು ಸಾಕು. ಈಗ ನಾವು ಮುಂದಿನ ತರಗತಿಗೆ ಇದು ಮುಂದುವರ್ಸೋಣ ಜಗಳ. ಈ ಜಗಳನ ಇಲ್ಲಿಗೆ ನಿಲ್ಲಿಸ್ತೀವಿ. ಕೋರ್ಟ್ ಇಸ್ ಮುಂದಿನ ಸೋಮವಾರ ಈ ಕೋರ್ಟ್ ಇಟ್ಕೊಳ್ಳೋದು. ಈ ಕೋರ್ಟ್ ಇಂದ ಪ್ರಕರಣ ಕೋರ್ಟ್ ನಿಲ್ಲಿಸ್ಬಿಟ್ಟು ಈ ಮಕ್ಕಳಿಗೆ ಈ ಪಾಠದಲ್ಲಿ ನಿಮ್ಗೆ ಏನ್ ಬರುತ್ತೆ? ಆಗಿನ
ಪಾಠದಲ್ಲಿ ನಿಮ್ಗೆ ಏನ್ ತಿಳಿದು ಹೃದಯವಂತ ಬುದ್ಧಿವಂತ ಇದು ಹಾಗಾದ್ರೆ ನಮ್ಮ ಪಾಠದ ಹೆಸರೇನು? ಇದು ಯಾರ ಕಾಲು ಸಂಬಂಧಪಟ್ಟಿದ್ದು? ನಮ್ಮ ರಾಜ್ಯದ ಯಾವ ವಂಶಕ್ಕೆ ಸೇರಿತು? ಹೊಯ್ಸಳ ವಂಶದ ರಾಜಧಾನಿ ಯಾವುದು? ದ್ವಾರ ಸಮುದ್ರದ ಇಂದಿನ ಹೆಸರೇನು? ಅದರ ಆಳುತ್ತಿದ್ದಂತಹ ಪ್ರಸಿದ್ಧ ದೊರೆ ಶಾಂತಲಿ. ಮತ್ತೊಂದು ಫೇಮಸ್ ಗೊತ್ತಾ? ನಾಟ್ಯ ರಾಣಿ. ನಮ್ಮ ರಾಜನ ಎಲ್ಲಿ ಇದ್ದು ಕಳಿಸಿದ್ವಿ? ತಲಕಾಡಿಗೆ ವಿಶೇಷತೆ ಏನು? ಅಷ್ಟೇನಾ? ಯಾವ್ದು ಹೇಳುವ ಕಡೆ ಹೇಳುವ ಎಷ್ಟೇ ದೂರ ಹೋದ್ರು ವಿಸ್ತಾರವಾಗಿ ನಾವು ಮೃಗಲ ಸರ್ ಅಲ್ವಾ? ಅಲ್ಲಿನ ಇನ್ನೊಂದು ವಿಶೇಷತೆ ಏನು? ಒಬ್ಬರು ಹೇಳ್ಬೇಕು. ಯಾರು ಹೇಳ್ತೀರಿ? ಪಂಚಲಿಂಗೇಶ್ವರ ದೇವಸ್ಥಾನ ಐತೆ, ಪಾತಾಳ ಮುರುಡೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ, ಆರ್ಕೇಶ್ವರ, ನಾರಾಯಣ. ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಮರಳಲ್ಲಿ ಮುಚ್ಚುವಂತಹ ದೇವಸ್ಥಾನ ಪುನಃ ಅಲ್ಲಿ ಮರುಸ್ಥಾಪನೆ ಮಾಡಿದ್ದಾರೆ. ಪುನರುಜ್ಜೀರ್ಣ ಜೀರ್ಣೋದ್ಧಾರ ಪದಾರ್ಥ ಜೀರ್ಣೋದ್ಧಾರ. ಜೀರ್ಣ ಅಂದ್ಮೇಲೆ ಆಳಾಗಿರುತ್ತೆ. ಆಳಾಗಿ ಪುನಃ ಮೇಲೆ ಈ ಪದ ನೀವು ವಾಕ್ಯ ಬರ್ಕೊಂತೀರಾ? ಜೀರ್ಣೋದ್ಧಾರ, ಪುರಾತನ, ಜೀರ್ಣೋದ್ಧಾರ, ಉಸ್ತುವಾರಿ, ಪ್ರಕರಣ. ಈ 4 ಪದಗಳಿಗೆ ನೀವು ಸ್ವಂತವಾಗಿ ಬರೆದರು. ಬರ್ಕೊಳ್ಳಿ. ನಾಲ್ಕು ಪದ ಬರ್ಕೊಳ್ಳಿ. ನಾಲ್ಕು ಪದ ಬರ್ಕೊಂಡ್ರಪ್ಪ. ಪುರಾತನ, ಜೀರ್ಣೋದ್ಧಾರ, ಉಸ್ತುವಾರಿ, ಪ್ರಕರಣ. 4 ಪದ ಬರ್ಕೊಳ್ಳಿ. ನಾಲ್ಕು ಸ್ವಂತಕ್ಕೆ ಬರ್ಕೊಂಡ್ಬರ್ತೀರಾ? ಅಲ್ಲ 4 ಇದಾವಲ್ಲ. ಪ್ರಕರಣ, ಜೀರ್ಣೋದ್ಧಾರ, ಉಸ್ತುವಾರಿ, ಪುರಾತನ. ಹಾಗಾದ್ರೆ ನಾನು ಪುನಃ ಸೋಮವಾರ ಬಂದಾಗ ಇವನ್ನೇ ಪ್ರಶ್ನೆ ಕೇಳಿ ಹೇಳ್ತಿರಲ್ಲ? ನಮ್ ದೊರೆ ಹೇಳ್ತಿರಲ್ಲ? ದೊರೆ ಯಾರು? ರಾಣಿ ಯಾರು? ಅದ್ಭುತ. ಹಾಗಾದ್ರೆ ಬೇಲೂರು ಹಳೆಬೀಡು ಯಾವ ಜಿಲ್ಲೆ ಬರ್ತದೆ? ಶೃಂಗೇರಿಯಿಂದ. ಅದು ಶೃಂಗೇರಿ ಯಾವ ಜಿಲ್ಲೆ ಬರುತ್ತೆ? ಹಾಗಾದ್ರೆ ಈ ಪಾಠದಲ್ಲಿ ಸಿಗತಕ್ಕಂಥ ಮೌಲ್ಯ ಯಾವುದು? ನಿಷ್ಠೆನಾ ಪ್ರಜಾನಿಷ್ಠೆನಾ? ನೆಕ್ಸ್ಟ್ ಜಾಣಿದ ನಿಷ್ಠೆ ಸರ್. ನಿಷ್ಠೆನೇ ಮೌಲ್ಯ. ನಿಷ್ಠೆ ಅವತ್ತಿಗೂ ಸಲ್ಲುತ್ತೆ, ಇವತ್ತು ಸಲ್ಲುತ್ತೆ. ಪ್ರಜಾನಿಷ್ಠೆ ಅವತ್ತಿ ಮಾತ್ರ. ಹಾಗಾದ್ರೆ ಮನೆಯಲ್ಲಿ ನಿಮ್ಮ ಮೇಲೆ ನಿಮ್ಮ ಪೋಷಕರಿಗೆ ನಿಷ್ಠೆನ ಉಳಿಸ್ಕೊಂತಿರೋ ಉಳಿಸ್ಕೊಳಲ್ಲ? ನನಗೆ ಡೌಟ್ ಅಪ್ಪ. ನೀವೆಲ್ಲ ಇತ್ತೀಚೆಗೆ ಯಾಮಾರ್ಸದ್ ಜಾಸ್ತಿ. ನಿಜ ನೋಡಿ,
ಪಾಠಗಳು ಇಡೋದು ನಿಮಗೋಸ್ಕರ ಈ ಮೌಲ್ಯಗಳನ್ನು ಬದುಕದಲ್ಲಿ ಅಳವಡಿಸ್ಕೊಳ್ಳಿ. ಸುಮ್ಮನೆ ಕಥೆ ಹೇಳ್ತಾರಾ? ಕಥೆ ಹೇಳ್ತಾರ? ಅರ್ಥ ಮಾಡ್ಕೊಂಡ್ರ? ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ಗೆ ನಾವು ಸಾಶಿ ಮುರಳೇನವ್ರನ್ನ ಪರಿಚಯ ಮಾಡ್ಕೊಂಡು ಹೋಗೋಣ. ಕೋರ್ಟಿಗೆ ಕರ್ಕೊಂಡ್ಬಂದು ನಿಲ್ಸಿರೋದು ಯಾಕೆ ಅಂತ ಗೊತ್ತಾ? ಆ ಪಾಠದಲ್ಲಿ ಏನಿದೆ ಅಂತ ನಿಮಗೆ ಕ್ಯೂರಿಯಸ್, ಕುತೂಹಲ ಉಂಟಾಗ ನಿಮ್ಗೆ ಇಲ್ಲೇ ಆಶ್ಚರ್ಯ ಆಯ್ತು. ಅಷ್ಟೊಂದು ಸಿಕ್ಕಿತ್ತು ಅವನು ಕೊಡ್ತಾನೆ, ಅವನವ್ರು ಇಸ್ಕೊಡೋದೇ ಇಲ್ವಲ್ಲಪ್ಪ, ಇದಕ್ಕೆ ಜಗಳ ಆಡ್ತಾರಲ್ಲಪ್ಪ, ಅಯ್ಯೋ ನಮಗೆ ಕೊಟ್ಟಿಲ್ಲ ಅಂತ ನಾನು ಜಗಳ ಆಡುವಲ್ಲ. ಇವರು ಒಟ್ಟು ಜಗಳ ಆಡ್ತಾರಲ್ಲ. ಆ ಪಾಠಕ್ಕೆ ಹೋದ್ರೆ ಅದನ್ನು ಒಳ್ಳೆ ರುಚಿಕರವಾಗಿರೋ ಪಾಠ ಅಂತ. ಸೋಮವಾರ ಮಾತ್ರ ನಮ್ಮ ಕವಿಗಳಂತ ಸರಿ, ನಮ್ಮ ಲೇಖಕರು ಕಥೆ ಅಂದ್ರೆ ಕಾದಂಬರಿ ಇದ್ರೆ, ಕಾದಂಬರಿ ಇದ್ರೆ ಹೆಂಗಿರುತ್ತೆ, ಕಥೆ ಅಂದ್ರೆ ಹೆಂಗಿರುತ್ತೆ. ಈ ದೇವಸ್ಥಾನದಾಗ ಪ್ರಸಾದ ಕೊಡ್ತಾರೆ ಗೊತ್ತಾ? ಕೊಡ್ತಾರೆ ಗೊತ್ತಾ? ಕೈ ಕೊಡ್ತಾರೆ, ಇನ್ನೇನೋ ಕೊಡ್ತಾರೆ, ಒಳ್ಳೆ ರುಚಿ ಅಂತ. ದೇವಸ್ಥಾನದ ಊಟ ಆಗ್ತಾರೆ, ಪ್ರಸಾದ ಕೊಡೋದು ಕತೆ. ಇನ್ ಕುಣಿಸ್ ಊಟ ಆಗ್ತಾರಲ್ಲ ಕಾದಂಬರಿ. ಯಾರಿಗೆ ಅರ್ಥ ಆಯ್ತಾ? ಚಿಕ್ಕದಾಗಿರುತ್ತೆ ಕತೆ, ಅದೇ ದೊಡ್ಡ ಸಿಕ್ಕಿದ ಕಾದಂಬರಿ. ಈಗ ಕೈಗೆ ಪ್ರಸಾದ ಕೊಟ್ಟರು, ಅದು ಹಿಂದೆ ಕರ್ಕೊಂಡು ಒಳ್ಳೆ ಊಟ ಆಗ್ತಿತ್ತು. ಮುಂದಿನ ತರಗತಿಲಿ ಹೋಗೋಣ. ಪಾಠ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಸೋಮವಾರ ಸೋಮವಾರ ಮನೆ ಕೆಲಸ ಮನೆ ಬಾ ಕರ್ಕೊಂಡ್ಬರ್ತೀರಾ? ಬರೀ ಒಂದೇ ಒಂದು ವಾಕ್ಯ ಬರ್ತೀರ. ಆ ಪಾಠದಾಗ ಆ ಪದಕ್ಕೆ ಎಷ್ಟು ವಾಕ್ಯ ಸಿಗ್ತದೆ? ಅಯ್ಯೋ ನಾನು ಇಷ್ಟ ಬರೀ ಟ್ರೈ ಮಾಡಿ. ಯಾಕೆ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಏನು ಉಪಯೋಗ? ಒಂದು ವಾಕ್ಯದಿಂದ ಸರಿ ನಿಲ್ಸಲ್ಲ.